ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನ ಬಗ್ಗೆ ತೋರಿಸ್ತೀನಿ. ತುಂಬಾ ಒಳ್ಳೆ ವೈಬ್ ಇರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಯಾವುದೇ ಥರ ಪೂಜಾರಿಗಳಿರೋದಿಲ್ಲ, ಎಲ್ಲ ನಾವೇ ಪೂಜೆ ಮಾಡ್ಕೋಬೇಕು, ನಾವೇ ಎಲ್ಲ ಇದು ಮಾಡಿಕೊಂಡು ಬರುವಂಥದ್ದು. ಹಂಗೆ ತುಂಬ ಪವರ್ಫುಲ್ ಅಂತ ತುಂಬ ಜನ ಹೇಳ್ತಾರೆ. ಅದೇ ಉತ್ತದ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಆ್ಯಕ್ಚುಲಿ ಇಲ್ಲಿ ತುಂಬ ವರ್ಷಗಳಿಂದ ಹುತ್ತ ಬೆಳ್ಕೊಂಡಿದೆ. ಮುಂಚೆ ಈ ಥರ ದೇವಸ್ಥಾನ ಇರಲಿಲ್ವಂತೆ. ಇವಾಗ ಸುತ್ತ ಎಲ್ಲ ಕಟ್ಟಿಸಿ ಅಂದರೂ ಸೆಂಟ್ರಲ್ಲಿ ತುಂಬಾ ನೀಟಾಗಿ ಬಿಟ್ಟಿದ್ದಾರೆ. ಸರಿ ಹೋಗಿ ಬರೋಣ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ತುಂಬ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಏನೋ ಒಂಥರ ಮನಃಶಾಂತಿ, ಸಮಾಧಾನ, ತುಂಬಾ ಚೆನ್ನಾಗಿತ್ತು. ತುಂಬ ಕ್ರೌಡ್ ಅಂತ ಇರಲ್ಲ, ಬರ್ತಾ ಇರ್ತಾರೆ, ಪೂಜೆ ಮಾಡ್ಕೊತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ಥರದ ಒಂದಿದು. ಕೆಲವರು ಸ್ವಲ್ಪ ಹೊತ್ತು ಕೂತ್ಕೋತಾರೆ, ಕೂತ್ಕೊಂಡು ಅಲ್ಲೇ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೋತಾರೆ. ಮುಡಿ ಕೊಡೋರು ಕೂಡ ಇಲ್ಲೆಲ್ಲ ಮುಡಿನೂ ಕೊಡ್ಬೋದು. ಏನಾದರೂ ಹರಿಸ್ಕೊಂಬಂದು ಹರಕೆ ಹೊತ್ಕೊಂಬಂದರೆ 100% ಮುಡಿಯೆಲ್ಲ ಕೊಡೋವಂಥದ್ದು. ಅದು ಅಲ್ಲದೆ ಪ್ರತಿ ಪೌರ್ಣಮಿಗೆ ಇಲ್ಲಿ ಅನ್ನದಾನ ಮಾಡ್ತಾರೆ. ನಮ್ಮ ಹುಡುಗಿ ನೋಡಿ ಫುಲ್ ಖುಷಿಯಾಗಿದ್ದಾಳೆ. ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣವ್ರ ಮಗಳಿವಳು. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಹೋದ್ವಿ. ನಾವು ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲೇ ಕೆಲವರೆಲ್ಲ ಪ್ರಸಾದ ಮಾಡ್ತಾರೆ, ಪ್ರಸಾದ ಕೊಡ್ತಾಯಿರ್ತಾರೆ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೇನೋ ತುಂಬ ಒಳ್ಳೆ ವಾತಾವರಣ ಅನ್ನಿಸ್ತು, ಒಳ್ಳೆ ವೈಬ್ ಅನ್ನಿಸ್ತು. ನೋಡಿ, ಇದು ಮೇಲ್ಛಾವಣಿ. ಇದು ಮೇಲ್ಛಾವಣಿನ ಈ ಥರ ಮಾಡಿಸಿದ್ದಾರೆ. ತುಂಬಾ ಸಖತ್ತಾಗಿದೆ. ಬೆಳಕು ಅಷ್ಟೇ ನೀಟಾಗಿ ಬೀಳುತ್ತೆ. ಉತ್ತದ ಸಿದ್ದೇಶ್ವರ ತುಂಬ ಪವರ್ಫುಲ್ ಅಂತಾರೆ. ನೀವು ಒಂದು ಸಲ ಹೋಗಿ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ.